ಕೋಗಿಲು ಲೇಔಟ್ನಲ್ಲಿದ್ದಂಥ ಅಕ್ರಮ ಮನೆಗಳನ್ನು ತೆರವು ಮಾಡುವಂಥ ಕೆಲಸ ಆಗೋಯ್ತು. ಆದರೆ ಈ ಅಕ್ರಮವಾಗಿ ಮನೆ ಕಟ್ಟೋಕ್ಕೆ ಪರ್ಮಿಷನ್ ಕೊಟ್ಟಂಥವ್ರು ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ? ಅವರ ಮೇಲೆ ಏನು ಕ್ರಮ ತೆಗೆದುಕೊಳ್ತಾ ಇದೆ? ಕೇವಲ ಮನೆ ಕಳ್ಕೊಂಡವರಿಗೆ ಮನೆ ಕಟ್ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ ಹೊರತು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂಥವರ ವಿರುದ್ಧ ಯಾವ ರೀತಿಯಾದಂಥ ಕ್ರಮ ತೆಗೆದುಕೊಳ್ತೀವಿ, ಜೊತೆಗೆ ಅಂಥವರಿಂದ ದುಡ್ಡನ್ನು ವಸೂಲಿ ಮಾಡಿ ಆ ದುಡ್ಡನ್ನು ವಾಪಸ್ ಅವರಿಗೆ ಕೊಡ್ತೀವಿ, ಅದಷ್ಟೇ ನಮ್ಮ ಕೆಲಸ ಅಂತ ಯಾಕೆ ಹೇಳ್ತಾ ಇಲ್ಲ? ಯಾಕೆ ಇಷ್ಟೊಂದು ಆಸಕ್ತಿಯನ್ನು ವಹಿಸಿಕೊಂಡು ಅವರಿಗೆ ಮನೆ ಕಟ್ಟಿಕೊಡುವಂಥ ಜವಾಬ್ದಾರಿ ನಮ್ಮದು ಅಂತ ಸರ್ಕಾರ ಮುಂದಾಗ್ತಾ ಇದೆ? ಹೀಗೆ ಮನೆ ಕಳ್ಕೊಂಡಿರೋರು ಎಲ್ಲರಿಗೂ ಕೂಡ ಮನೆಯನ್ನು ಸರ್ಕಾರ ಕೊಟ್ಟಿದೆಯಾ? ಅರ್ಜಿ ಸಲ್ಲಿಸಿದಂಥವರ ಪರಿಸ್ಥಿತಿ ಏನು? ಎಷ್ಟೋ ಜನ ಅರ್ಜಿಯನ್ನು ಸಲ್ಲಿಸಿದ್ದಾರೆ, ಅವ್ರಿಗೆ ಇನ್ನೂ ಮನೆ ಯಾಕೆ ಸಿಕ್ಕಿಲ್ಲ? ಇಲ್ಲಿ ಯಾಕೆ ತರಾತುರಿಯಲ್ಲಿ ಒಂದೇ ವಾರದಲ್ಲಿ ಮನೆ ಕೊಡ್ತೀವಿ ಅಂತ ಹೇಳ್ತಾ ಇದೆ ಸರ್ಕಾರ? ಇವೆಲ್ಲವೂ ಪ್ರಶ್ನೆಗಳಿದ್ದಾವೆ. ಸೊ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಒತ್ತುವರಿ ತೆರವು ಪ್ರಕರಣ, ಕೋಗಿಲು ಲೇಔಟ್ನಲ್ಲಿ ಅಕ್ರಮ ವಾಸಕ್ಕೆ ಕಾರಣರು ಯಾರು? ಇದರ ಹಿಂದೆ ಕೃಷ್ಣ ಬೈರೇಗೌಡ ಅತ್ಯಾಪ್ತ ವಸೀಂ ಕೈವಾಡನ 4 ಲಕ್ಷ ಪಡೆದು ಮನೆ ಶೆಡ್ ಅನ್ನ ಹಾಕಿಸಿದ್ರ? ವಾಪಸ್ ಇಸ್ಕೋಬೇಕು, ಅವ್ರಿಗೆ ಕೊಡಬೇಕು ಜನಕ್ಕೆ, ಅಷ್ಟೇ ನಿಮ್ಮ ಕೆಲಸ. ಆಮೇಲೆ ಅವರೆಲ್ಲಾದ್ರೂ ಮನೆ ಕಟ್ಕೊಂಡು ಅದರಲ್ಲೇನಾದ್ರೂ ಕರ್ನಾಟಕದವರೇ ಆಗಿದ್ದಿದ್ರೆ, ಅವ್ರಿಗೇನಾದ್ರೂ ಅರ್ಜಿಯನ್ನ ಸಲ್ಲಿಸಿದ್ರೆ ಅವ್ರಿಗೆ ಕೊಡಿ. ಸೊ ಇದರ ಹಿಂದೆ ಕೃಷ್ಣ ಬೈರೇಗೌಡರವರ ಆಪ್ತ ವಸೀಂ ಕೈವಾಡ ಇದೆಯಾ? 4 ಲಕ್ಷ ಪಡ್ಕೊಂಡು ಮನೆಯನ್ನ ಕಂಡವ್ರ ಜಾಗದಲ್ಲಿ ಕಟ್ಕೊಂಡು ಬಿಡ್ತಾರೆ ಅನ್ನುವಂಥದ್ದಾದ್ರೆ ಏನು ಮಾಡೋಣ ಇವರಿಗೆ? ಕೃಷ್ಣ ಬೈರೇಗೌಡರ ಅತ್ಯಾಪ್ತ ಅಂತ ಕರೆಸಿಕೊಳ್ಳುವಂಥ ವಸೀಂ ಅವರೇ ಈ ಕೃತ್ಯವನ್ನು ಎಸಗಿದ್ದಾರೆ. ಈ ರೀತಿಯಾಗಿ ದುಡ್ಡನ್ನು ಇಸ್ಕೊಂಡು 4 ಲಕ್ಷವನ್ನು ಪಡ್ಕೊಂಡು ಮನೆ ಮತ್ತು ಶೆಡ್ ಅನ್ನು ಹಾಕಿಸಿ ಕೊಟ್ಟಿದ್ದಾರೆ ಅನ್ನೋ ಆರೋಪ ಈಗ ಗಂಭೀರವಾಗಿ ಕೇಳಿ ಬರ್ತಾ ಇದೆ ವಸೀಂ ಅವರ ಮೇಲೆ. ಅಲ್ಲಿನೊಂದು ಕಡೆಗೆ ಕೇಳಿ ಬರ್ತಾ ಇದೆ, ಬಾಂಗ್ಲಾದಿಂದ ಬಂದಿರುವಂಥವ್ರಿಗೆಲ್ಲ ಇಲ್ಲಿ ವಾಸ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟುವಂಥವ್ರು ಇವರೇ ಅಂತ ಹೇಳಿ. ಈ ರೀತಿಯಾಗಿ ವೋಟ್ಗೋಸ್ಕರ ಮಾರುವಂಥವ್ರನ್ನ ಏನು ಹೇಳಬೇಕು ನಾವು? ಓಟಿಗೋಸ್ಕರ ಎಂಥವರನ್ನಾದರೂ ಕೂಡ ಕರ್ಕೊಂಡು ಬಂದು ಇಲ್ಲಿ ಇಟ್ಕೊಳ್ತಾರೆ ಅನ್ನೋದಾದರೆ ಏನು ಹೇಳೋಣ? ಇವರನ್ನು ದೇಶನೂ ಮಾರ್ತಾರೇನೋ? ಹಿಂದೆ ಒಂದ್ಸಲ ದೇಶ ಮಾರಿದ್ದಾಗಿದೆ, ಈ ಬಾರಿಯೂ ಕೂಡ ಅದೇ ರೀತಿ ಮಾರ್ತಾರೇನೋ? ಬೇರೆ ಯಾರನ್ನಾದರೂ ಇಲ್ಲಿ ಕರ್ಕೊಂಡು ಬರುವಂಥದ್ದಾದರೆ ದೊಡ್ಡ ಸಮಸ್ಯೆ ಆಗುತ್ತೆ. ಆದರೆ ಬಾಂಗ್ಲಾದಿಂದ ಬರುವಂಥವ್ರನ್ನ ಕರ್ಕೊಂಡು ಬಂದು ಅವರಿಗೆ ಮನೆಯನ್ನು ಮಾಡಿಕೊಟ್ಟು ಅವ್ರಿಗೆ ಸುರಕ್ಷಿತವಾಗಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಮಾಡಿ ಅವ್ರನ್ನ ಲೀಗಲ್ ಆಗಿ ಮಾಡುವಂಥ ಪರಿಸ್ಥಿತಿಗೆ ಹೋಗ್ತಾರೆ ಅಂದರೆ ಇವರನ್ನು ಏನಂತ ಕರಿಬೇಕು ಅಂತ ನೀವೇ ಡಿಸೈಡ್ ಮಾಡಿ.